ಹಾಯ್ ಎಲ್ರು ನಮಸ್ಕಾರ. ನಾನು ನಿಮ್ಮ ಗ್ರೀಷ್ಮಾ ನರಸಿಂಹಸ್ವಾಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ ಗೌಡ್ರ ಸ್ಟೈಲ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಹೆಂಗೆ ಮಾಡ್ತೀನಿ ಹೇಳ್ಕೊಡ್ತೀನಿ ಬನ್ನಿ. ಸೊ ನಾವಿವಾಗ ಏನೇನು ಹಾಕ್ತಿದ್ದೀವಿ ಅಂದರೆ ಒಂದಿಡಿ ಮೆಂತ್ಯ ಸೊಪ್ಪು ಹಾಕ್ತಿದ್ದೀವಿ ಒಗ್ಗರಣೆಗೆ. ಇದನ್ನ ತೊಳೆದಿಟ್ಕೊಂಡಿದ್ದೀನಿ ನಾನು, ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಒಂದಿಡಿ ಪುದೀನ ಸೊಪ್ಪು, ಒಂದಿಡಿ ಮೆಣಸಿನ್ಕಾಯಿ, ಇವೆರಡು ರುಬ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದಿಡಿ ಕೊತ್ತಂಬರಿ ಸೊಪ್ಪು, ಇದು ರುಬ್ಕೊಳ್ಳೋಕ್ಕೆ, ಒಂದಿಡಿ ಶುಂಠಿ, ಒಂದಿಡಿ ಬೆಳ್ಳುಳ್ಳಿ, ಇಷ್ಟು ಎಲ್ಲ ರುಬ್ಕೊಳ್ಳೋಣ ಬನ್ನಿ. ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಮಿಕ್ಸಿಗೆ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಮತ್ತೆ ಕರಿಬೇವು, ಇಷ್ಟನ್ನು ರುಬ್ಕೊಳ್ಳೋಣ. ರುಬ್ಕೊಳ್ಳಿ. ಸೊ ನಾವಿವತ್ತು 1 kg ಮಟನ್ಗೆ ಮಾಡ್ತಿದ್ದೀವಿ. ಪೇಸ್ಟ್ ಈ ತರ ರುಬ್ಬಿದೆ. ಸೊ ಒಂದು ಬೌಲ್ಗೆ ಹಾಕೊಳ್ಳೋಣ. ಸೊ ಇದ್ರಲ್ಲಿ ಸ್ವಲ್ಪ ಉಳಿದಿದೆಯಲ್ಲ, ಇದಕ್ಕೆ ನೀರು ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ನಾವು ಬಿರಿಯಾನಿ ನೀರಿಗೆ ಹಾಕೊಳ್ಳೋಣ. ಸೊ ಇವಾಗ ಶುಂಠಿ ಹಾಕೋಣ. ಇನ್ನೊಂದು ಮಿಕ್ಸಿ ಜಾರಿಗೆ ಶುಂಠಿ, ಒಂದಿಡಿ ಶುಂಠಿ ಮತ್ತೆ ಒಂದಿಡಿ ಬೆಳ್ಳುಳ್ಳಿ. ಸೊ ಆಗಿದೆ ಪೇಸ್ಟ್. ಪೇಸ್ಟ್ನ ನುಣ್ಣಗೆ ರುಬ್ಕೊಂಡಿದ್ದೀವಿ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಎಲ್ರು. ಸೊ ಒಂದು ದೊಡ್ಡ ಪಾತ್ರೆ ಇಡೋಣ. ಪಾತ್ರೆಗೆ ಎಣ್ಣೆ ಹಾಕೊಳ್ಳೋಣ. 1 ಕಪ್ ಎಣ್ಣೆ ಹಾಕೊಳ್ಳಿ 1 kgಗೆ. ನೀವು ಎಷ್ಟು ಜಾಸ್ತಿ ಎಣ್ಣೆ ಹಾಕ್ತೀರೋ ಅಷ್ಟು ಉದ್ರುದ್ರಾಗಿ ಬರುತ್ತೆ. ಇವಾಗ ಎಣ್ಣೆ ಕಾದಿದೆ, ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ಸೊ ಮೆಂತ್ಯ ಸೊಪ್ಪು ಆದ್ಮೇಲೆ 2 ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ, ಇದನ್ನ ಹಾಕೋಣ. ಇದನ್ನ ನಾವಿವಾಗ ಗೋಲ್ಡನ್ ಫ್ರೈ ಆಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸೊ ನಾವಿವಾಗ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ನಾವಿವಾಗ ಇದಕ್ಕೆ ಚಕ್ಕೆ ನೋಡಿ, ಚಕ್ಕೆ ಒಂದು 4 ಚಕ್ಕೆನ ಹಾಕೊಳ್ಳಿ, ಒಂದು 5-6 ಲವಂಗ, ನೆಕ್ಸ್ಟು ಸ್ಟಾರ್ ಹೂವು ಹಾಕೊಳ್ಳಿ ಒಂದು 3,
ಕಲ್ಲು ಹಾಕೊಳ್ಳಿ, ಮರಾಠಿ ಮೊಗ್ಗು, ಏಲಕ್ಕಿ 1-3, ಪಲಾವ್ ಎಲೆ ಮತ್ತೆ ಸೋಂಪು. ಇದಿಷ್ಟನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಬ್ಬಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳಿ. ಎರಡು ಸಣ್ಣ ಟೊಮೆಟೊ ರುಬ್ಕೊಂಡಿದ್ದೀನಿ, ಟೊಮೆಟೊ ಹಾಕೊಳ್ಳೋಣ ಇವಾಗ. ಮಟನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 kg ಮಟನ್ ಹಾಕೋಣ. ನೋಡಿ ಫ್ರೆಂಡ್ಸ್, ನಳ್ಳಿ ಮುಳೆ. ಇವಾಗ ಇದನ್ನ ಒಂದು ಜಸ್ಟ್ 2 minutes ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾನು ಗ್ರೀನ್ ಪೇಸ್ಟ್ ಹಾಕ್ತೀನಿ. ಸೊ ನೆಕ್ಸ್ಟ್ ಇವಾಗ ರುಬ್ಕೊಂಡಿರೋ ಗ್ರೀನ್ ಪೇಸ್ಟ್ ಹಾಕೋಣ. ಇದ್ರಲ್ಲಿ ಏನೇನು ರುಬ್ಬಿದ್ದೀನಿ ಅಂದ್ರೆ ಹಸಿಮೆಣಸಿನ್ಕಾಯಿ, ಪುದೀನ ಮತ್ತೆ ಕೊತ್ತಂಬರಿ. ಈ ಪೇಸ್ಟ್ನ ಇವಾಗ ಹಾಕೋಣ. ಇದನ್ನ ಈ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೊಳ್ಳೋಣ. ಗ್ರೀನ್ ಪೇಸ್ಟ್ ಹಾಕಿದೀವಿ. ಇವಾಗ 1 ಕಪ್ ಮೊಸರು ಹಾಕೊಳ್ಳೋಣ. ಮೊಸರು ಏನಕ್ಕೆ ಹಾಕಿದೆ ಅಂದ್ರೆ ಮಟನ್ನು ಸಾಫ್ಟ್ ಆಗುತ್ತೆ. ಬೆಂದಾಗ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಮೊಸರು ಹಾಕಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಖಾರದ ಪುಡಿ ಹಾಕೋಣ. 1 ಟೇಬಲ್ ಸ್ಪೂನ್ ನಾನು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಇವಾಗ ಹಾಕೋಣ. ಖಾರದ ಪುಡಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ತಗೊಂಡಿದ್ದೀನಿ, ಕೊರಿಯಾಂಡರ್ ಪೌಡರ್. ಸೊ ಇದನ್ನು ಹಾಕೋಣ. ಇವಾಗ ಒಂದು 5 minutes ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಇದ್ರ ಎಣ್ಣೆ ಎಲ್ಲ ಬಿಟ್ಕೊಬೇಕು. ನಿಮ್ಗೆ ಗೊತ್ತಾಗುತ್ತೆ, ನಾನು ಆಮೇಲೆ ತೋರಿಸ್ತೀನಿ. ಇದು ಎಣ್ಣೆ ಎಲ್ಲ ಬಿಟ್ಕೊಂಡಾಗ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. 1 ಹಿಡಿ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಜಾರ್ ತೊಳೆದಿರೋ ನೀರಿದೆ, ಆ ನೀರನ್ನ ವೇಸ್ಟ್ ಮಾಡಬೇಡಿ, ಹಾಕೊಳ್ಳಿ ಇದಕ್ಕೇನೆ. ಸ್ವಲ್ಪ ಚೆನ್ನಾಗಿ ಬೇಯಿ, ಮಟನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಲಿ. ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ.
ಸೊ ಓಪನ್ ಮಾಡೋಣ, ಏನಾಗಿದೆ ನೋಡೋಣ. ನೋಡಿ ಎಣ್ಣೆ ಎಷ್ಟು ನೀಟಾಗಿ ಇಟ್ಕೊಂಡಿದೆ. 10-15 ಮಿನಿಟ್ಸ್ ಬೇಯಬೇಕು ಮಟನ್ನು. ಆಮೇಲೆ ನಾವು ರೈಸ್ ಹಾಕೋಣ. ಮಟನ್ ಬೆಂದಿದೆ, ಸೊ ಇದಕ್ಕೆ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿದ್ದೀನಿ. ಇವಾಗ ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ತಿರುಗಿಸ್ಕೊಳ್ಳಿ. ನೋಡಿ ಎಣ್ಣೆ ಎಷ್ಟು ನೀಟಾಗಿ ಬಿಟ್ಟಿದೆ. ಇದ್ರಲ್ಲಿ ಗೊತ್ತಾಗ್ಬೋದು ನಿಮಗೆ ಎಣ್ಣೆ ಬಿಟ್ಟಿರೋದು. ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ಸೊ ನೀರು ಹಾಕಿದ್ದೀನಿ, ಒಂದ್ಸತಿ ತಿರುಗಿಸ್ಕೊಳ್ಳಿ ಹೀಗೆ. ಸೊ ನೋಡಿ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ವಾವ್, ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ. ಮಟನ್ ಪೀಸಸ್ ಎಲ್ಲ ಕರೆಕ್ಟಾಗಿ ಬೆಂದಿದೆ, ಉದ್ರಾಗಾಗಿದೆ ನೋಡಿ. ಇದ್ರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಕುಕಿಂಗ್ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋಣ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಕಂಟೆಂಟ್ ಜೊತೆ ಸಿಗ್ತೀನಿ. ಇಲ್ಲಿ ತನಕ ಬಾಯ್, ಟೇಕ್ ಕೇರ್, ಲವ್ ಯು.